ವಕ್ಫ್ ತಿದ್ದುಪಡಿ ಮಸೂದೆಗೆ ತಡೆ ನೀಡೋದಕ್ಕೆ ಸುಪ್ರೀಂ ಕೋರ್ಟ್ ನಕಾರವನ್ನ ವ್ಯಕ್ತಪಡಿಸಿರೋದು. ಮುಸ್ಲಿಮೇತರರನ್ನ ವಕ್ಫ್ಗೆ ನೇಮಕ ಮಾಡುವಂತಿಲ್ಲ. ಇದು ಮಧ್ಯಂತರ ಆದೇಶ. ಕೇಂದ್ರ ರಾಜ್ಯ ಮಂಡಳಿಗಳಿಗೆ ನೇಮಕ ಮಾಡುವಂತಿಲ್ಲ, ಮುಸ್ಲಿಮೇತರರನ್ನ ನೇಮಕ ಮಾಡುವಂತಿಲ್ಲ. ಅರ್ಥ ಏನು? ಮುಸ್ಲಿಮರೇ ಆ ಒಂದು ಮಂಡಳಿಯಲ್ಲಿ ಇರಬೇಕು ಅಂತ. ಮಹತ್ವದ ಮಧ್ಯಂತರ ಆದೇಶವನ್ನು ಸುಪ್ರೀಂ ಕೋರ್ಟ್ ಈ ಕ್ಷಣದಲ್ಲಿ ನೀಡಿದೆ. ಮಂಡಳಿಗೆ ಹೊಸ ನೇಮಕಾತಿ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನ ನೀಡಿದೆ. ನೋಂದಾಯಿತ ವಕ್ಫ್ ಆಸ್ತಿಗಳಲ್ಲಿ ಬದಲಾವಣೆಯನ್ನ ಮಾಡಬಾರದು, ಮುಂದಿನ ವಿಚಾರಣೆಯವರೆಗೆ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳಬೇಕು ಅಂತ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವನ್ನು ಹೊರಡಿಸಿದೆ. ವಕ್ಫ್ ಆಸ್ತಿಯನ್ನ ಡಿನೋಟಿಫೈ ಮಾಡಬಾರದು, ಜೊತೆಗೆ ಬದಲಾವಣೆ ಮಾಡಬಾರದು, ಯಥಾಸ್ಥಿತಿ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಸುಳಿವನ್ನ ಕೊಟ್ಟಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ. ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡಬಾರದು. ಜೊತೆಗೆ ಹಳೆ ಆಸ್ತಿ, ಮೊದಲು ರಿಜಿಸ್ಟರ್ ಆಗಿರುವಂತಹ ಆಸ್ತಿ ಏನಿದೆ ಅದರಲ್ಲೂ ಕೂಡ ಯಾವುದೇ ರೀತಿಯ ಬದಲಾವಣೆ ಮಾಡಬಾರದು. ನೋಡಿ, ಮಹತ್ವದ ಮಧ್ಯಂತರ ಆದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಮುಂದಿನ ವಿಚಾರಣೆವರೆಗೂ ಯಥಾಸ್ಥಿತಿ ಕಾಪಾಡಿಕೊಂಡು ಹೋಗುವ ಸುಳಿವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಂತಿದೆ. ಇನ್ನು ಮುಖ್ಯವಾಗಿ ಮುಂದಿನ ವಿಚಾರಣೆಗೆ 5 ಅರ್ಜಿದಾರರು ಮಾತ್ರ ಇರಬೇಕು. ದಾಖಲೆ ಇಲ್ಲದೆ ಕೇವಲ ಬಳಕೆ ಕಾರಣಕ್ಕೆ ಹಕ್ಕು ಸಾಧಿಸೋದಕ್ಕಾಗೋದಿಲ್ಲ. ಮುಂದಿನ ಆದೇಶದವರೆಗೆ ಸುಪ್ರೀಂ ಕೋರ್ಟ್ ಈಗ ಈ ಎಲ್ಲ ಬೆಳವಣಿಗೆಗಳಿಗೆ ತಡೆಯನ್ನ ನೀಡಿದೆ. ಹೆಚ್ಚಿನ ವಿವರಗಳನ್ನು ಸಲ್ಲಿಸೋದಕ್ಕೆ 1 ವಾರ ಕಾಲಾವಕಾಶವನ್ನ ಕೂಡ ಕೊಟ್ಟಿದೆ. ಸರ್ಕಾರಿ ವಕೀಲರಿಗೆ ಸುಪ್ರೀಂ ಕೋರ್ಟ್ ಈ ಟೈಮ್ ಅನ್ನ ಕೊಟ್ಟಿರೋದು. ನೋಡಲ್ ಕೌನ್ಸಿಲ್ ನೇಮಕಾತಿ ಮಾಡೋದಕ್ಕೆ ಕೇಂದ್ರಕ್ಕೆ ಸೂಚನೆಯನ್ನ ಕೂಡ ನೀಡಿದೆ. ಯಥಾಸ್ಥಿತಿಯನ್ನ ಕಾಪಾಡಿಕೊಂಡು ಹೋಗುವ ಸುಳಿವು ಸಿಕ್ಕಿದೆ. ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಮುಸ್ಲಿಮೇತರರನ್ನ ನೇಮಕ ಮಾಡುವಂತಿಲ್ಲವನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿರುವಂತಹ ಮಾಹಿತಿ. ಕೇಂದ್ರ ರಾಜ್ಯ ಮಂಡಳಿಗಳಿಗೆ ಮುಸ್ಲಿಮೇತರರನ್ನ ನೇಮಕ ಮಾಡುವಂತಿಲ್ಲ. ಮಹತ್ವದ ಮಧ್ಯಂತರ ಆದೇಶದಲ್ಲಿ ಮಂಡಳಿಗೆ ಹೊಸ ನೇಮಕಾತಿ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನ ನೀಡಿದೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನನ್ನ ಕೊಲೀಗ್ಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ನಾವು ಗಮನಿಸ್ತಾ ಇದ್ದೀವಿ, ಈಗ ವಕ್ಫ್ನ ವಿಚಾರವಾಗಿ ದೇಶದಾದ್ಯಂತ ಭಾರಿ ಚರ್ಚೆಗಳಾಗ್ತಾ ಇರುವಾಗ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿರೋದು. ಬದಲಾವಣೆ ಮಾಡುವಂತಿಲ್ಲ, ನೋಂದಾಯಿತ ಆಸ್ತಿಯಲ್ಲಿ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಮುಂದುವರಿಬೇಕು. ಇನ್ನು ಮಂಡಳಿಗಳಿಗೆ ಮುಸ್ಲಿಮೇತರರನ್ನ ನೇಮಕ ಮಾಡುವಂತಿಲ್ಲ ಅಂತ ಒಂದು ಆಶಾಭಾವ ಇತ್ತು. ಬಹುತೇಕವಾಗಿ ಈಗ ವಕ್ಫ್ ಬಿಲ್ ಜಾರಿ ಆದ ಮೇಲೆ ಮುಸ್ಲಿಮೇತರನ್ನೂ ಕೂಡ ಅಲ್ಲಿ ನೇಮಕ ಮಾಡಬಹುದು, ಆ ಆಸ್ತಿಯನ್ನ ಮಾರಾಟ ಮಾಡಬಹುದು, ಹಕ್ಕು ಸಾಧಿಸಬಹುದು, ಇತ್ಯಾದಿ ಇತ್ಯಾದಿ. ಸುಪ್ರೀಂ ಕೋರ್ಟ್ ಈ ಒಂದು ಮಧ್ಯಂತರ ಆದೇಶದಿಂದ ಯಾವ ರೀತಿಯ ಸ್ಪಷ್ಟನೆಯನ್ನ ಕೊಡ್ತಾ ಇದೆ, ನಮ್ಮ ವ್ಯೂವರ್ಸ್ ಅದನ್ನ ಸರಳವಾಗಿ ಯಾವ ರೀತಿ ಅರ್ಥ ಮಾಡ್ಕೋಬಹುದು? ನೋಡಿ ಶ್ರೀಪಾದ್, ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದೇನೆ ಇಡೀ ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿರುವ ತಿದ್ದುಪಡಿಯನ್ನ ತಡೆ ನೀಡಬೇಕು ಅಂತ ಹೇಳಿ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿರೋದು. ಆದ್ರೆ ಹೀಗೆ ತಿದ್ದುಪಡಿ ಮಸೂದೆಯನ್ನ ಜಾರಿಗೆ ತರೋದನ್ನ ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಬಹಳ ಕ್ಲಿಯರ್ ಕಟ್ ಆಗಿ ಇವತ್ತಿನ ಮಧ್ಯಂತರ ಆದೇಶದಲ್ಲಿ ಹೊರಹಾಕಿದೆ. ಆ ಮೂಲಕ ಕೇಂದ್ರ ಸರ್ಕಾರದ ಈ ನಿಲುವೇನಿತ್ತು ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರೋದು, ಆ ನಿಲುವಿಗೆ ಸುಪ್ರೀಂ ಕೋರ್ಟ್ ಕೂಡ ಸಕಾರಾತ್ಮಕವಾಗಿಯೇ ಸ್ಪಂದಿಸಿದೆ. ಆದ್ರೆ ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟ ಅಷ್ಟೂ ಚೇಂಜಸ್ಗೆ, ಅಷ್ಟೂ ತಿದ್ದುಪಡಿಗೆ ಸುಪ್ರೀಂ ಕೋರ್ಟ್ ಒಪ್ಪಿಗೆಯನ್ನ ನೀಡಿಲ್ಲ. ಒಂದೆರಡು ನಿಬಂಧನೆಗಳ ಜೊತೆಗೆ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಜಾರಿಗೆ ತರಬಹುದು ಅಂತ ಹೇಳಿ ಇವತ್ತಿನ ಮಧ್ಯಂತರ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಪ್ರಪ್ರಥಮವಾಗಿ ಬಹಳ ತಕರಾರು ಏನಿತ್ತು ಅಂತಂದ್ರೆ ಈ ವಕ್ಫ್ ಬೋರ್ಡ್ನಲ್ಲಿ ಮುಸ್ಲಿಂಯೇತರರನ್ನ ನೇಮಕ ಮಾಡುವಂತಹ ಒಂದು ನಿರ್ಧಾರಕ್ಕೇನು ಕೇಂದ್ರ ಸರ್ಕಾರ ಈ ತಿದ್ದುಪಡಿಯ ಮೂಲಕ ತಂದಿತ್ತು, ಅದಕ್ಕೆ ತಾತ್ಕಾಲಿಕ ತಡೆಯನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಮುಂದಿನ ವಿಚಾರಣೆವರೆಗೆ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳಿ, ಮುಸ್ಲಿಂಯೇತರರನ್ನ ಬೋರ್ಡ್ಗೆ ನೇಮಕ ಮಾಡುವ ವಿಚಾರಕ್ಕೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಬಿಗ್ಗೆಸ್ಟ್ ಟೇಕ್ಅವೇ ಇವತ್ತಿನ ಮಧ್ಯಂತರ ಆದೇಶದ್ದು. ಇದನ್ನ ಹೊರತುಪಡಿಸಿ ಎರಡನೆಯದ್ದು, ಈ ತಿದ್ದುಪಡಿ ತರಲೇಬೇಕು ಅಂತ ಹೇಳಿ ಹೊರಟಾಗ ಪ್ರಮುಖ ಕಾರಣಗಳೇನಿತ್ತು ಅಂತಂದ್ರೆ ವಫ್ ಒಂದು ಬಾರಿ ಈ ಭೂಮಿ ನಂದು ಅಂತಂದ್ರೆ ಅದು ಒನ್ಸ್ ಅ ವಫ್ ಈಸ್ ಆಲ್ವೇಸ್ ಅ ವಫ್ ಅನ್ನೋ ರೀತಿಯಲ್ಲಿದೆ. ಇದನ್ನ ತಿದ್ದುಪಡಿ ತರಬೇಕು ಅನ್ನೋದು ಕೇಂದ್ರ ಸರ್ಕಾರದ ಪ್ರಯತ್ನ ಆಗಿತ್ತು. ಆ ಪ್ರಯತ್ನಕ್ಕೆ ಕೋರ್ಟ್ ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ಹೆಂಗೆ ಅಂತಂದ್ರೆ ವಫ್ ಬೈ ಯೂಸರ್ ಅನ್ನೋ ಕಾಯ್ದೆ ಏನಿತ್ತು, ಆ ವಫ್ ಬೈ ಯೂಸರ್ ಅನ್ನೋದಕ್ಕೆ ಸದ್ಯಕ್ಕೆ ತಡೆಯನ್ನ ನೀಡಿದೆ. ಅಂದ್ರೆ
ವಫ್ನಿಂದ ಬಳಕೆ ಆಗ್ತಿತ್ತು ಅನ್ನೋ ಒಂದೇ ಕಾರಣಕ್ಕೆ ಆ ಭೂಮಿಯನ್ನ ವಫ್ ತನ್ನದು ಅಂತ ಹೇಳಿ ಕ್ಲೈಮ್ ಮಾಡೋ ಹಾಗಿಲ್ಲ. ಮುಂದವಕಾಶವನ್ನ ಸರ್ಕಾರಿ ವಕೀಲರಿಗೆ ಕೋರ್ಟ್ ನೀಡಿದೆ ಹೆಚ್ಚಿನ ದಾಖಲಾತಿಗಳನ್ನ ಸಲ್ಲಿಕೆ ಮಾಡಲಿಕ್ಕೆ. ಆದ್ರೆ ಆಸ್ ಆಫ್ ನೌ ಈ ಒಂದು ವಫ್ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕೆ ಯಾವುದೇ ರೀತಿಯ ಅಭ್ಯಂತರವನ್ನ ಸುಪ್ರೀಂ ಕೋರ್ಟ್ ನೀಡಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಹಂತದಲ್ಲಿ ಈ ಮಧ್ಯಂತರ ಆದೇಶ ಜಯವನ್ನೇ ತಂದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಶ್ರೀಪಾದ್. ಎಸ್ ಸ್ಮಿತಾ ಲೈನ್ ಅಲ್ಲೇ ಇರಿ. ಮತ್ತೊಂದು ಕಡೆ ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ವಕ್ಫ್ ಕುರಿತು ಮೇ 5ಕ್ಕೆ ಮುಂದಿನ ವಿಚಾರಣೆಯನ್ನ ನಿಗದಿ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ 5ನೇ ತಾರೀಕು ವಿಚಾರಣೆ ನಡೆಯಲಿಕ್ಕಿದೆ. ನೆಕ್ಸ್ಟ್ ಹಿಯರಿಂಗ್ 5ನೇ ತಾರೀಕು. 7 ದಿನಗಳಲ್ಲಿ ವಕ್ಫ್ ಆಸ್ತಿಗೆ ಬದಲಾವಣೆಯನ್ನ ಮಾಡಬಾರದು. ಮುಂದಿನ ವಿಚಾರಣೆವರೆಗೂ ಯಥಾಸ್ಥಿತಿ ಇರಬೇಕು ಅನ್ನೋ ಲೆಕ್ಕದಲ್ಲಿ. ಅಲ್ಲಿಗೆ ಮೇ 5ನೇ ತಾರೀಕು ಹಿಯರಿಂಗ್ ಇರುತ್ತೆ. ಆ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಕೂರದು ಅನ್ನುವಂತಹದ್ದು. ವಕ್ಫ್ ಕುರಿತು ಮೇ 5ನೇ ತಾರೀಕು ಮುಂದಿನ ವಿಚಾರಣೆಯನ್ನ ಈಗ ನಿಗದಿ ಮಾಡಲಾಗಿದೆ. 7 ದಿನಗಳ ಅವಧಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರೋದಿಲ್ಲ. ಆದರೆ ಯಾವ ರೀತಿಯ ಬದಲಾವಣೆ, ಈಗ ಮಧ್ಯಂತರ ಆದೇಶದಲ್ಲಿ ಏನೆಲ್ಲ ಅಡಗಿದೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ನಾವು ಸ್ಪಷ್ಟತೆಯನ್ನ ನೀಡ್ತಾ ಇದ್ವಿ. ಮುಸ್ಲಿಮೇತರನ್ನ ನೇಮಕ ಮಾಡೋದು ಬೇಡ ಅನ್ನುವಂಥದ್ದಾಗಿರ್ಬೋದು, ಜೊತೆಗೆ ಈ ಮಂಡಳಿಗಳಿಗೆ ರಾಜ್ಯ ಮಟ್ಟದಲ್ಲಿ ನೇಮಕ ಮಾಡೋದು ಬೇಡ ಅಂತ ಹೇಳಿರೋದು, 7 ದಿನಗಳಲ್ಲಿ ವಕ್ಫ್ ಆಸ್ತಿಗೆ ಬದಲಾವಣೆ ಮಾಡಬಾರದು ಅನ್ನುವಂಥದ್ದು, ಇದ್ಯಾವುದು ಕೂಡ ಆಗಬಾರದು. ಮೇ 5ನೇ ತಾರೀಕು ಮುಂದಿನ ವಿಚಾರಣೆ ಇರುತ್ತೆ. ಸೊ ಮೇ 5ನೇ ತಾರೀಕು ಮತ್ತೆ ಏನಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸ್ಮಿತಾ, ನಾವು ಗಮನಿಸ್ತಾ ಇದ್ದೀವಿ ಈಗ ಮುಖ್ಯವಾಗಿ ಮುಸ್ಲಿಮೇತರನ್ನ ನೇಮಕ ಮಾಡಬಾರದು ಅನ್ನುವಂತಹ ಒಂದು ಸ್ಪಷ್ಟತೆಯನ್ನ ಏನು ಕೋರ್ಟ್ ಕೊಟ್ಟಿದೆ, ಇದನ್ನ ನಾವು ಯಾವ ರೀತಿ ಅರ್ಥೈಸ್ಕೋಬಹುದು ಅಂತ. ಅಂದ್ರೆ ಇದು ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆಯ ಅಥವಾ ಕೇಂದ್ರ ಸರ್ಕಾರ ಮಾಡೋದಕ್ಕೇನು ಹೋಗ್ತಾ ಇತ್ತು, ಆ ಕೆಲಸಕ್ಕೆ ಪುಷ್ಟಿ ನೀಡಿದಂತಾಯ್ತಾ ಈ ಮಧ್ಯಂತರ ಆದೇಶ? ಶ್ರೀಪದ್, ನಾನು ಆಗ್ಲೇ ಹೇಳ್ತಾ ಇದ್ದಾಗೆ ಸಂಪೂರ್ಣವಾಗಿ ಏನೆಲ್ಲ ತಿದ್ದುಪಡಿಗಳೊಂದಿಗೆ ಉಮ್ಮೀದನ್ನ ಅಂದ್ರೆ ವಕ್ಫ್ ಕಾಯ್ದೆ ಹಿಂದಿದ್ದಕ್ಕೆ ತಿದ್ದುಪಡಿ ತಂದು ಹೊಸ ಹೆಸರಲ್ಲಿ ಜಾರಿಗೆ ತರೋ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡ್ತಿತ್ತು. ಕಂಪ್ಲೀಟ್ 100%. ಒಂದೇ ನಿಮಿಷ ಸ್ಮಿತಾ, ಒಂದೇ ನಿಮಿಷ, ಮತ್ತೆ ನಿಮ್ಮ ಹತ್ರ ಬರ್ತೀನಿ ನಾನು. ಈಗ ಸಂಕೇತ್ ಏಣಿಗೆ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂಕೇತ್ ಏಣಿಗೆ ಅವರು ನಮಸ್ಕಾರ. ನಮಸ್ಕಾರ. ಮಧ್ಯಂತರ ಆದೇಶದ ವಿಚಾರ ತಮ್ಮ ಗಮನಕ್ಕಿದೆ ಅಂತ ಅನ್ಕೋತೀನಿ. ಸರಿ, ಇದೆ. ಯಾವ ರೀತಿ ವ್ಯಾಖ್ಯಾನಿಸ್ತೀರಿ ಸರ್ ಇದನ್ನ? ಇದು ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿರುವಂತಹದ್ದಾಗಿರೋದ್ರಿಂದ ಇದು ಕೂಲಂಕುಷವಾಗಿ ಚರ್ಚೆ ಮಾಡಿ ಅದರ ಬಗ್ಗೆ ಎಲ್ಲ ಆಗು ಹೋಗುಗಳ ಬಗ್ಗೆ ಎಲ್ಲ ವಿಶೇಷವಾಗಿ ಮೂಲಭೂತ ಹಕ್ಕುಗಳಾಗಿರಲಿ ಅಥವಾ ಧಾರ್ಮಿಕ ಹಕ್ಕುಗಳಾಗಿರಲಿ ಅವರ ಆಸ್ತಿಗಳ ಹಕ್ಕು ಆಗಿರಬಹುದು, ಎಲ್ಲವನ್ನು ವಿಚಾರ ಮಾಡಿ ಕೂಲಂಕುಷವಾಗಿ ವಿಚಾರ ಮಾಡಿ ತೀರ್ಮಾನ ತೆಗೆದುಕೊಳ್ಳಬೇಕಾಗಿರುವ ವಿಚಾರ ಇರೋದ್ರಿಂದ ಸದ್ಯದ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಆ ರೀತಿ ತೀರ್ಮಾನ ತೆಗೆದುಕೊಂಡಿದೆ ಅಂತ ಹೇಳ್ತೀವಿ. ಅಂದ್ರೆ ಇದು ಯಾರಿಗೆ ಮುನ್ನಡೆ ಅಥವಾ ಹಿನ್ನಡೆ ಅನ್ನೋಕ್ಕಿಂತ ಇದು ವಿಚಾರ ಆಗಲೇಬೇಕಾಗಿರುವಂತಹ ವಿಷಯ ಇರೋದ್ರಿಂದ ಇದು ಸಂಪೂರ್ಣ ವಿಚಾರ ಆದ ನಂತರನೇ ಇದಕ್ಕೆ ಏನಾದರೂ ಒಂದು ಸ್ಪಷ್ಟೀಕರಣ ಅಥವಾ ಸ್ಪಷ್ಟ ನಿರ್ಣಯ ತೆಗೆದುಕೊಳ್ಳಬೇಕಾಗಿರುವಂತಹ ಹಂತ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಆ ರೀತಿ ತೀರ್ಮಾನ ತೆಗೆದುಕೊಂಡಿದೆ ಅಂತ ನನ್ನ ಅಭಿಪ್ರಾಯ. ನನ್ನ ಧ್ವನಿ ತಲುಪ್ತಾ ಇದ್ರೆ ಪ್ರಮುಖವಾಗಿ ಮುಸ್ಲಿಮೇತರರನ್ನ ಬೋರ್ಡ್ಗೆ ನೇಮಕ ಮಾಡೋ ವಿಚಾರಕ್ಕೆ ತಾತ್ಕಾಲಿಕ ತಡೆಯನ್ನ ನೀಡಿದೆ ಸುಪ್ರೀಂ ಕೋರ್ಟ್. ನಿನ್ನೆ ಕೂಡ ವಿಚಾರಣೆ ಸಂದರ್ಭದಲ್ಲಿ ಇದೇ ವಿಚಾರವನ್ನ ಬಹಳ ಸ್ಪೆಸಿಫಿಕ್ ಆಗಿ ಕೇಳಿತ್ತು ಸುಪ್ರೀಂ ಕೋರ್ಟ್. ಸೊ ಇದನ್ನ ಯಾವ ರೀತಿ ಗಮನಿಸ್ತೀರಿ ತಾವು? ನೋಡಿ, ಈಗ ಒಂದು ಸರಿ ಒಂದು ತಪ್ಪು ಅಂತ ಹೇಳಿ ಇದನ್ನು ತೀರ್ಮಾನ ತೆಗೆದುಕೊಂಡು ಒಂದಕ್ಕೆ ಮಾತ್ರ ಅಲೋ ಮಾಡೋದು ಮತ್ತೊಂದಕ್ಕೆ ಅಲೋ ಮಾಡದೇ ಇರೋದು ಸರಿ ಆಗಲ್ಲ. ಅಮೆಂಡ್ಮೆಂಟ್ ಅಂದಾಗ ಎಲ್ಲ ವಿಚಾರಗಳು ಎಲ್ಲ ವಿಷಯಗಳು ಚರ್ಚೆ ಆಗಬೇಕಾಗ್ತದೆ. ಪ್ರತಿಯೊಂದು ಸೆಕ್ಷನ್ಸ್ ಏನೇನಿದಾವೆ, ಯಾವುದು ಮೂಲಭೂತ ಹಕ್ಕುಗಳಿಗೆ ವೈಲೇಟ್ ಮಾಡುತ್ತೆ ಅಥವಾ ಮಾಡೋದಿಲ್ಲ, ಎಷ್ಟರ ಮಟ್ಟಿಗೆ ಮಾಡುತ್ತೆ ಎಷ್ಟರ ಮಟ್ಟಿಗೆ ಮಾಡೋದಿಲ್ಲ ಅನ್ನೋದ್ರ ಎಲ್ಲವನ್ನೂ ವಿಚಾರ ಪರಿಶೀಲನೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕಾಗಿರೋದ್ರಿಂದ ಇದು ಮುಸ್ಲಿಂ ಇತರರಿಗೂ ಕೂಡ ಅಪಾಯಿಂಟ್ ಮಾಡೋ ವಿಚಾರ ಆಗಿರಬಹುದು, ಮತ್ತೊಂದು ವಿಚಾರ ಆಗಿರಬಹುದು. ಅಮೆಂಡ್ಮೆಂಟ್ ಆಕ್ಟ್ ನಲ್ಲಿ ಬರುವಂತಹ ಎಲ್ಲ ವಿಚಾರಗಳಿಗೂ ಕೂಡ ಸುಪ್ರೀಂ ಕೋರ್ಟ್ ಸದ್ಯದಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾರದಂತ ಪರಿಸ್ಥಿತಿ ಇರೋದ್ರಿಂದ ಅದನ್ನ ಇನ್ನೂ ಸಂಪೂರ್ಣವಾಗಿ ಆಲಿಸಬೇಕಾಗಿರೋದ್ರಿಂದ ವಾದ ವಿವಾದಗಳನ್ನ ಈ ಹಂತದಲ್ಲಿ ಈ ತೀರ್ಮಾನ ತೆಗೆದುಕೊಂಡಿದೆ ಅಂತ ನನ್ನ ಅಭಿಪ್ರಾಯ. ಈಗ ಕಂಪ್ಲೀಟ್ ಆಗಿ ತಿದ್ದುಪಡಿಯನ್ನ ಜಾರಿಗೆ ತರೋದಕ್ಕೇನು ಒಬ್ಜೆಕ್ಟ್ ಮಾಡಿಲ್ಲ. ಕೆಲ ನಿಬಂಧನೆಗಳ ಜೊತೆಯಲ್ಲಿ ಅಮೆಂಡ್ಮೆಂಟ್ ಅನ್ನ ಪಾಸ್ ಮಾಡಬಹುದು ಅಥವಾ ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋ ರೀತಿಯಲ್ಲಿ ಇವತ್ತು ಕೋರ್ಟ್ ಮಧ್ಯಂತರ ಆದೇಶವನ್ನ ಹೊರಡಿಸಿರೋದು. ಸೊ ಇದನ್ನ ಕೇಂದ್ರ ಸರ್ಕಾರದ ಪ್ರಯತ್ನಕ್ಕೆ ಗೆಲುವು ಅಂತ ವಿಶ್ಲೇಷಣೆ ಮಾಡಬಹುದಾ ಅಥವಾ ಹಿನ್ನಡೆ ಆಗಿದೆ ಅಂತ ಹೇಳಿ ವಿಶ್ಲೇಷಣೆ ಮಾಡಬಹುದಾ ಅಂತ? ಈಗ ಸೆಂಟ್ರಲ್ ಗವರ್ಮೆಂಟ್ ಕಡೆಗೆ
ಕೀ ಕೊಟ್ಟು ಡ್ರೈವರ್ನೇ ಕಳ್ಸ್ಕೊಂಡ್ಬಿಟ್ರೆ ಡ್ರೈವಿಂಗ್ ಮಾಡಕ್ ಆಗ್ಲಾರ್ದಂತ ಪರಿಸ್ಥಿತಿಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇದೆ. ವೆಹಿಕಲ್ ಕೀ ಇದೆ, ಡ್ರೈವರ್ ಇಲ್ಲ, ಅಥವಾ ಡ್ರೈವರ್ ಇದ್ದಾರೆ, ವೆಹಿಕಲ್ ಕೀ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇದೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಏನೇ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ತರಾತುರಿಯಲ್ಲಿ ಮಾಡಕ್ ಹೋದ್ರೂ ಕೂಡ ಅವರಿಗೆ ಸಮಸ್ಯೆ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಮತ್ತು ಎಲ್ಲವೂ ಕೋರ್ಟಿನ ಅಂತಿಮ ಆದೇಶಕ್ಕೆ ಒಳಪಟ್ಟಿರ್ತವೆ. ಹಾಗಾಗಿ ಸೆಂಟ್ರಲ್ ಗವರ್ಮೆಂಟ್ ಈ ಪರಿಸ್ಥಿತಿಯಲ್ಲಿ, ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ತಕ್ಷಣದ ನಿರ್ಧಾರ ತೆಗೆದುಕೊಳ್ಳಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಏನಾದರೂ ತೆಗೆದುಕೊಳ್ಳಕ್ಕೆ ಹೋದ್ರೆ ಮುಂದಿನ ಆಗು ಹೋಗುಗಳಿಗೆ ಇನ್ನೂ ಸಾಮಾನ್ಯವಾಗಿ ಈ ಚಲಾವಣೆಯಲ್ಲೇ ಬರದಂತಹ ಪರಿಸ್ಥಿತಿ ಸದ್ಯದಲ್ಲಿ ಇರೋದ್ರಿಂದ ಅದು ಏನೇ ಆಗು ಹೋಗುಗಳಿಗೆ ಸೆಂಟ್ರಲ್ ಗವರ್ಮೆಂಟ್ ಜವಾಬ್ದಾರ ಆಗುತ್ತೆ. ಮತ್ತೆ ಇದರಿಂದ ಒಳ್ಳೆಯದಕ್ಕಿಂತ ಕೆಟ್ಟದ್ದಾಗೋ ಪರಿಸ್ಥಿತಿಗಳು ಇರ್ತದೆ. ಅಂದ್ರೆ ಕೊನೆಗೆ ಏನಾದರೂ ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಮಾನ ಈ ಸೆಂಟ್ರಲ್ ಗವರ್ಮೆಂಟ್ ವಿರುದ್ಧವಾದಲ್ಲಿ. ಹಾಗಾಗಿ ಈ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಪೆಂಡಿಂಗ್ ಇರೋದ್ರಾಗ ಇಂತಿಮ್ ಆರ್ಡರ್ ಈಗಾಗಲೇ ಚಲಾವಣೆಯಲ್ಲಿರುವಾಗ ಸೆಂಟ್ರಲ್ ಗವರ್ಮೆಂಟ್ ಯಾವುದೇ ರಿಸ್ಕ್ ತೆಗೆದುಕೊಳ್ಳಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಉದಾಹರಣೆಗೆ ಸಿಎಎದು ಇದೇ ತರ ಆಗಿತ್ತು, ಅಲ್ಲೂ ಕೂಡ ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ.